ಕಾಸ್ಟ್ ರಿಸರ್ವೇಷನ್ ಬಗ್ಗೆ ಪಾರ್ಟ್ 1ನಲ್ಲಿ ಕಾಸ್ಟ್ ಸಿಸ್ಟಮ್ ಹೇಗೆ ಉಟ್ಕೊಳ್ತು, ಅದು ಹೇಗೆ ಬದಲಾಯಿತು ಮತ್ತು ಭಾರತದಲ್ಲಿ ರಿಸರ್ವೇಷನ್ ಯಾಕೆ ಜಾರಿಗೆ ಬಂತು ಅನ್ನೋದನ್ನು ನಾವು ನೋಡಿದ್ವಿ. ಶತಮಾನಗಳಿಂದ ನಡೆದ ಜಾತಿ ತಾರತಮ್ಯವನ್ನ ಕಡಿಮೆ ಮಾಡಿ ಸಾಮಾಜಿಕ ನ್ಯಾಯ ಅಂದರೆ ಸೋಷಲ್ ಜಸ್ಟಿಸ್ ತರಲು ಈ ಪಾಲಿಸಿಯನ್ನು ಜಾರಿಗೆ ತರಲಾಯಿತು. ಆದರೆ ಈಗ ದೊಡ್ಡ ಪ್ರಶ್ನೆ ಏನಂದರೆ, ಈ ರಿಸರ್ವೇಷನ್ ನಿಜವಾಗಿಯೂ ತನ್ನ ಉದ್ದೇಶವನ್ನು ಸಾಧಿಸಿದೆಯಾ? SC ಮತ್ತು ST ಸಮುದಾಯಗಳ ಶಿಕ್ಷಣ, ಉದ್ಯೋಗ ಮತ್ತು ಜೀವನ ಮಟ್ಟವನ್ನು ಇದು ಎಷ್ಟು ಬದಲಾಯಿಸಿದೆ? ಜಾತಿ ತಾರತಮ್ಯವನ್ನು ಕಡಿಮೆ ಮಾಡುವಲ್ಲಿ ಇದು ಯಶಸ್ವಿಯಾಗಿದೆಯಾ ಅಥವಾ ಈ ಪಾಲಿಸಿಯಲ್ಲಿ ಈಗ ಬದಲಾವಣೆ ಮಾಡುವ ಅಗತ್ಯ ಇದೆಯಾ? ಈ ಪ್ರಶ್ನೆಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಅಭಿಪ್ರಾಯಗಳು ಸಿಗುತ್ತೆ. ಆದರೆ ಅಭಿಪ್ರಾಯಗಳಿಗಿಂತ ಮುಖ್ಯವಾದದ್ದು ಫ್ಯಾಕ್ಟ್ಸ್, ಡೇಟಾ ಮತ್ತು ರಿಸರ್ಚ್. ಹಾಗಾಗಿ ಈ ವಿಡಿಯೋದಲ್ಲಿ ರಿಸರ್ವೇಷನ್ನ ನಿಜವಾದ ಇಂಪ್ಯಾಕ್ಟ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಯಾರಿನ್ನೂ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅವರಿಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ನೋಡಬಹುದು. ಸೊ ಲೆಟ್ಸ್ ಗೆಟ್ ಇನ್. ಎಲ್ರಿಗೂ ನಮಸ್ಕಾರ, ನಾನು ಭರತ್. ಮೇಯ್ನ್ ಆಗಿ ನಾವು ರಿಸರ್ವೇಷನ್ನ ಮುಖ್ಯವಾಗಿ 3 ಕ್ಷೇತ್ರಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಎಜುಕೇಷನ್. ಗೌರ್ಮೆಂಟ್ ಸ್ಕೂಲ್ಸ್, ಕಾಲೇಜಸ್ ಮತ್ತು ಯೂನಿವರ್ಸಿಟಿಗಳಲ್ಲಿ ರಿಸರ್ವೇಷನ್ ಎಷ್ಟು ಪರಿಣಾಮ ಬೀರಿದೆ. ಎರಡನೇದು ಗೌರ್ಮೆಂಟ್ ಜಾಬ್ಸ್. ರಿಸರ್ವೇಷನ್ ನಿಜವಾಗಿಯೂ ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸಿದ್ಯಾ. ಮೂರನೇದು ಪೊಲಿಟಿಕಲ್ ರೆಪ್ರೆಸೆಂಟೇಷನ್. ರಿಸರ್ವೇಷನ್ನಿಂದ ರಾಜಕೀಯದಲ್ಲಿ ಹಿಂದುಳಿದ ಸಮುದಾಯಗಳ ಧ್ವನಿ ಎಷ್ಟು ಬಲವಾಗಿದೆ ಅನ್ನೋದನ್ನು ಈ 3 ಕ್ಯಾಟಗರೀಸಲ್ಲಿ ಅರ್ಥ ಮಾಡ್ಕೊಳ್ಳೋಣ. ರಿಸರ್ವೇಷನ್ನ ಇಂಪ್ಯಾಕ್ಟ್ ಬಗ್ಗೆ ಮಾತಾಡೋ ಮುಂಚೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕೂಡ ಅರ್ಥ ಮಾಡ್ಕೋಬೇಕು. ಅದೇ ಔಟ್ಪುಟ್ ಮತ್ತು ಔಟ್ಕಮ್ ನಡುವಿನ ಡಿಫ್ರೆನ್ಸ್. ಈ 2 ವರ್ಡ್ಸ್ ಕೇಳೋಕ್ಕೆ ಒಂದೇ ಥರ ಕಾಣ್ಬೋದು, ಆದರೆ ಇವೆರಡರ ಅರ್ಥ ಸಂಪೂರ್ಣ ಬೇರೆ. ಸಿಂಪಲ್ ಎಕ್ಸಾಂಪಲ್ ಅಂದರೆ, ಒಂದು ಸ್ಕೂಲ್ನಲ್ಲಿ 100 ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಟ್ಟರೆ ಅದು ಔಟ್ಪುಟ್, ಅಂದರೆ ಸರ್ಕಾರ ಮಾಡಿದ ಕೆಲಸ ಅಥವಾ ಆ್ಯಕ್ಷನ್. ಆದರೆ ಆ ಸ್ಕಾಲರ್ಶಿಪ್ನಿಂದ ಎಷ್ಟು ಮಕ್ಕಳು ಮುಗಿಸಿದ್ರು, ಎಷ್ಟು ಜನರಿಗೆ ಜಾಬ್ಗಳು ಸಿಕ್ತು ಮತ್ತು ಅವರ ಜೀವನ ನಿಜವಾಗಿಯೂ ಎಷ್ಟು ಬದಲಾಯಿತು, ಇದೇ ಔಟ್ಕಮ್, ಅಂದರೆ ಕೊನೆಗೆ ಬಂದ ರಿಸಲ್ಟ್. ರಿಸರ್ವೇಷನ್ಗೂ ಇದೇ ಲಾಜಿಕ್ ಅನ್ವಯಿಸುತ್ತೆ. ಎಷ್ಟು ಸೀಟ್ಸ್ ರಿಸರ್ವ್ ಮಾಡಲಾಗಿದೆ, ಎಷ್ಟು ಜನರಿಗೆ ಅಡ್ಮಿಷನ್ ಸಿಕ್ಕಿದೆ, ಎಷ್ಟು ಜಾಬ್ ಸಿಕ್ಕಿವೆ, ಇವೆಲ್ಲ ಔಟ್ಪುಟ್ಸ್. ಆದರೆ ಇದರಿಂದ ಜನರ ಜೀವನ ನಿಜವಾಗಿಯೂ ಸುಧಾರಿಸುತ್ತಾ? ಜಾತಿ ತಾರತಮ್ಯ ಕಡಿಮೆ ಆಯಿತಾ? ಸಾಮಾಜಿಕ ಸಮಾನತೆ ಹೆಚ್ಚಾಯಿತಾ? ಇವೆಲ್ಲವೂ ಔಟ್ಕಮ್. ಈಗ ಮೊದಲು ಹೈಯರ್ ಎಜುಕೇಷನ್ನಲ್ಲಿ ರಿಸರ್ವೇಷನ್ ಔಟ್ಪುಟ್ ಬಗ್ಗೆ ನೋಡೋಣ. ಅಂದರೆ ರಿಸರ್ವೇಷನ್ ಬಂದ ನಂತರ ಕಾಲೇಜಸ್ ಮತ್ತು ಯೂನಿವರ್ಸಿಟಿಗಳಲ್ಲಿ ಹಿಂದುಳಿದ ಸಮುದಾಯಗಳ ರಿಪ್ರೆಸೆಂಟೇಷನ್ ಹೆಚ್ಚಾಯಿತಾ? ಭಾರತದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 15 ಮತ್ತು ಆರ್ಟಿಕಲ್ 16 ಸರ್ಕಾರಕ್ಕೆ ಒಂದು ವಿಶೇಷ ಅಧಿಕಾರ ಕೊಡುತ್ತೆ. ಅದೇನೆಂದರೆ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮತ್ತು ಗೌರ್ಮೆಂಟ್ ಜಾಬ್ಸ್ನಲ್ಲಿ ರಿಸರ್ವೇಷನ್ ನೀಡಬಹುದು. ಇದರ ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಶಿಕ್ಷಣ ಸಂಸ್ಥೆಗಳಲ್ಲಿ ಪಾಪ್ಯುಲೇಷನ್ಗೆ ಅನುಗುಣವಾಗಿ ಸುಮಾರು 15% ಸೀಟ್ಸ್ SCಗಳಿಗೆ ಮತ್ತು 7.5% ಸೀಟ್ಸ್ STಗಳಿಗೆ ರಿಸರ್ವ್ ಮಾಡಲಾಗಿದೆ. ಅಂದರೆ ಒಟ್ಟಾರೆ ಸುಮಾರು 22.5 ಸೀಟ್ಸ್ ಈ 2 ವರ್ಗಗಳಿಗೆ ಮೀಸಲಾಗಿವೆ. ಹಾಗಾದರೆ ಮೊದಲ ಪ್ರಶ್ನೆ, ರಿಸರ್ವೇಷನ್ನಿಂದ SC ಮತ್ತು ST ಸಮುದಾಯಗಳ ರೆಪ್ರೆಸೆಂಟೇಷನ್ ನಿಜವಾಗಿಯೂ ಹೆಚ್ಚಾಯಿತಾ? ಸಂಕ್ಷಿಪ್ತವಾಗಿ ಉತ್ತರ ಹೌದು, ಹೆಚ್ಚಾಗಿದೆ. 1970ರಿಂದ 1990ರ ನಡುವೆ ಹೈಯರ್ ಎಜುಕೇಷನ್ನಲ್ಲಿ SC ಮತ್ತು ST ವಿದ್ಯಾರ್ಥಿಗಳ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಾಯಿತು. ಇತ್ತೀಚಿನ ಹೈಯರ್ ಎಜುಕೇಷನ್ ಸರ್ವೆ ಕೂಡ ಇದೇ ಟ್ರೆಂಡ್ ಮುಂದುವರೆದಿದೆ ಅಂತ ತೋರಿಸುತ್ತೆ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಕೂಡ ಬರುತ್ತೆ. ಈ ಹೆಚ್ಚಳಕ್ಕೆ ಕೇವಲ ರಿಸರ್ವೇಷನ್ ಕಾರಣನಾ ಅಥವಾ ಭಾರತದ ಎಕನಾಮಿಕ್ ಗ್ರೋತ್, ಶಿಕ್ಷಣ ಅವಕಾಶಗಳು ಹೆಚ್ಚಾಗಿರುವುದು, ಬಡತನ ಕಡಿಮೆಯಾಗಿರುವುದು ಮತ್ತು ಜೀವನ ಮಟ್ಟ ಸುಧಾರಿಸುವುದು ಇದಕ್ಕೆ ಕಾರಣವಾಗಿರಬಹುದಾ? ಸತ್ಯ ಹೇಳಬೇಕೆಂದರೆ ಇದಕ್ಕೆ ಒಂದೇ ಕಾರಣವನ್ನು ತೋರಿಸೋದು ಸುಲಭ ಅಲ್ಲ. ರಿಸರ್ಚರ್ಸ್ ಪ್ರಕಾರ ರೆಪ್ರೆಸೆಂಟೇಷನ್ ಹೆಚ್ಚಾಗಿದೆ ಅನ್ನೋದು ಸ್ಪಷ್ಟ, ಆದರೆ ಈ ಹೆಚ್ಚಳಕ್ಕೆ ರಿಸರ್ವೇಷನ್ ಮಾತ್ರವೇ ಕಾರಣ ಎಂದು 100% ಖಚಿತವಾಗಿ ಹೇಳೋದಕ್ಕೆ ಸಾಕಷ್ಟು ಎವಿಡೆನ್ಸ್ ಇಲ್ಲ. ಯಾಕೆಂದರೆ ಒಂದೇ ಸಮಯದಲ್ಲಿ ದೇಶದಲ್ಲಿ ಎಕನಾಮಿಕ್ ಗ್ರೋತ್, ಸ್ಕೂಲ್ ಎನ್ರೋಲ್ಮೆಂಟ್, ಲಿಟ್ರಸಿ ರೇಟ್ಸ್ ಮತ್ತು ಹಲವು ಸೋಷಿಯಲ್ ಚೇಂಜಸ್ ಕೂಡ ನಡೆದಿವೆ. ಹಾಗಾಗಿ ರಿಸರ್ವೇಷನ್ ಒಂದು ಪ್ರಮುಖ ಕಾರಣವಾಗಿರ್ಬೋದು, ಆದರೆ ಅದು ಒಂದೇ ಕಾರಣ ಎಂದು ಹೇಳುವುದು ರಿಸರ್ಚ್ ದೃಷ್ಟಿಯಿಂದ ಸರಿಯಾಗುವುದಿಲ್ಲ. ಆದರೆ ಇಲ್ಲಿ ಇನ್ನೊಂದು ಮುಖ್ಯ ವಿಷಯವನ್ನು ಗಮನಿಸಬೇಕು. SC ಸಮುದಾಯದ ರೆಪ್ರೆಸೆಂಟೇಷನ್ ಸಾಕಷ್ಟು ಹೆಚ್ಚಾಗಿದೆ, ಆದರೆ ST ಸಮುದಾಯದ ವಿಷಯಕ್ಕೆ ಬಂದರೆ ಪರಿಸ್ಥಿತಿ ಇನ್ನೂ ಅಷ್ಟೊಂದು ತೃಪ್ತಿಕರವಾಗಿಲ್ಲ. ಇಂದಿಗೂ ಹೈಯರ್ ಎಜುಕೇಷನ್ನಲ್ಲಿ ST ವಿದ್ಯಾರ್ಥಿಗಳ ರೆಪ್ರೆಸೆಂಟೇಷನ್ ಅವರಿಗೆ ಮೀಸಲಾಗಿರುವ ಸೀಟ್ಸ್ನ ಪ್ರಮಾಣಕ್ಕಿಂತ ಕಡಿಮೆ ಇದೆ. ರಿಸರ್ವೇಷನ್ ವಿರುದ್ಧ ಕೇಳಿಬರುವ ಅತ್ಯಂತ ಕಾಮನ್ ಆರ್ಗ್ಯುಮೆಂಟ್ಗಳಲ್ಲಿ ಕ್ರೀಮಿ ಲೇಯರ್ ಕೂಡ ಒಂದು. ಅಂದರೆ ರಿಸರ್ವೇಷನ್ನ ಲಾಭ ನಿಜವಾಗಿಯೂ ಬಡ SC ST ಕುಟುಂಬಗಳಿಗೆ ಸಿಗ್ತಿಲ್ಲ, ಬದಲಾಗಿ ಈಗಾಗಲೇ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸ್ವಲ್ಪ ಮುಂದೆ ಬಂದಿರುವ SC ST ಕುಟುಂಬಗಳೇ ಹೆಚ್ಚು ಲಾಭ ಪಡೆಯುತ್ತಿದ್ದಾರೆ ಎನ್ನುವುದು ಈ ವಾದ.
ಇದರಿಂದ ಜನರಲ್ ಕ್ಯಾಟಗರಿಯಲ್ಲಿರುವ ಬಡ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಕಡಿಮೆ ಆಗ್ತಿದೆ ಎಂದು ಹಲವರು ಹೇಳ್ತಾರೆ. ಆದರೆ ಈ ವಿಷಯದ ಬಗ್ಗೆ ಅಧ್ಯಯನದ ಪ್ರಕಾರ ರಿಸರ್ವೇಷನ್ ಪಡೆಯುವ SC/ST ಅಭ್ಯರ್ಥಿಗಳು ತಮ್ಮದೇ ಸಮುದಾಯದ ಉಳಿದ ಜನರಿಗಿಂತ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಸ್ವಲ್ಪ ಉತ್ತಮ ಸ್ಥಿತಿಯಲ್ಲಿರುವುದು ಸತ್ಯ. ಆದರೆ ಅದರಿಂದ ಅವರು ಜನರಲ್ ಕ್ಯಾಟಗರಿಯ ಸರಾಸರಿ ಕುಟುಂಬಗಳಿಗಿಂತ ಉತ್ತಮ ಸ್ಥಿತಿಯಲ್ಲಿದ್ದಾರೆ ಎಂದು ಅರ್ಥವಲ್ಲ. ಅಂದರೆ ತಮ್ಮದೇ ಗ್ರೂಪ್ ಒಳಗೆ ಅವರು ಮುಂದಿರಬಹುದು, ಆದರೆ ಸಮಾಜದ ಒಟ್ಟಾರೆ ಮಟ್ಟದಲ್ಲಿ ನೋಡಿದ್ರೆ ಅವರ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಇನ್ನೂ ಜನರಲ್ ಕ್ಯಾಟಗರಿಯ ಸರಾಸರಿ ಮಟ್ಟವನ್ನು ತಲುಪಿಲ್ಲ ಎಂದು ಹಲವು ರಿಸರ್ಚ್ಗಳು ಹೇಳುತ್ತೆ. ಎಜುಕೇಷನ್ನಲ್ಲಿ ರಿಸರ್ವೇಷನ್ ವಿರುದ್ಧ ಕೇಳಿ ಬರುವ ಇನ್ನೊಂದು ಕಾಮನ್ ಆರ್ಗ್ಯುಮೆಂಟ್, ರಿಸರ್ವ್ಡ್ ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಪಡೆಯಲು ಕಟ್ ಆಫ್ ಮಾರ್ಕ್ಸ್ ಕಡಿಮೆ ಇರುತ್ತೆ. ಹಾಗಾಗಿ ಅವರು ಕಾಲೇಜಸ್ಗೆ ಸೇರಿದ ನಂತರ ಅಕಾಡೆಮಿಕ್ಸ್ನ ಹ್ಯಾಂಡಲ್ ಮಾಡಲಾಗ್ತಿಲ್ಲ, ಕೊನೆಗೆ ಸೀಟ್ ವ್ಯರ್ಥವಾಗುತ್ತೆ ಅಂತ ಕೆಲವರು ವಾದಿಸ್ತಾರೆ. ಆದರೆ ಈ ಕ್ಲೈಮ್ ಶುದ್ಧ ಸುಳ್ಳು. ಸುಮಾರು 215 ಇಂಜಿನಿಯರಿಂಗ್ ಕಾಲೇಜಸ್ನಲ್ಲಿ ನಡೆದ ಒಂದು ಅಧ್ಯಯನ ಈ ಪ್ರಶ್ನೆಯನ್ನು ಪರಿಶೀಲಿಸಿದೆ. ಆ ರಿಸರ್ಚ್ನಲ್ಲಿ ರಿಸರ್ವ್ಡ್ ಕ್ಯಾಟಗರಿಯ ವಿದ್ಯಾರ್ಥಿಗಳು ಕೋರ್ಸ್ ಮುಗಿಸಲು ಸಾಧ್ಯವಾಗುತ್ತಿಲ್ಲ ಅಥವಾ ಅಕಾಡೆಮಿಕಲಿ ತೀವ್ರವಾಗಿ ಹಿಂದೆ ಬೀಳ್ತಿದ್ದಾರೆ ಎಂದು ತೋರಿಸುವ ಯಾವುದೇ ದೃಢವಾದ ಎವಿಡೆನ್ಸ್ ಸಿಕ್ಕಿಲ್ಲ. ರಿಸರ್ವೇಷನ್ನಿಂದ ಗೌರ್ಮೆಂಟ್ ಜಾಬ್ಸ್ನಲ್ಲಿ SC/ST ಮತ್ತು OBC ಸಮುದಾಯಗಳ ರೆಪ್ರೆಸೆಂಟೇಷನ್ ಹೆಚ್ಚಾಯಿತಾ ಅನ್ನೋದು. ಗೌರ್ಮೆಂಟ್ ಡೇಟಾ ಪ್ರಕಾರ ರಿಸರ್ವೇಷನ್ ಬಂದ ನಂತರ SC ಮತ್ತು ST ಸಮುದಾಯಗಳ ರೆಪ್ರೆಸೆಂಟೇಷನ್ ಗೌರ್ಮೆಂಟ್ ಜಾಬ್ಸ್ನಲ್ಲಿ ಹೆಚ್ಚಾಗಿದೆ. ಆದರೆ ಈ ಡೇಟಾವನ್ನು ಸ್ವಲ್ಪ ಆಳವಾಗಿ ನೋಡಿದಾಗ ಒಂದು ಮುಖ್ಯ ವಿಷಯ ಗೊತ್ತಾಗುತ್ತೆ. ಸರ್ಕಾರಿ ಉದ್ಯೋಗಗಳನ್ನು ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಮತ್ತು ಗ್ರೂಪ್ D ಅಂತ ಡಿವೈಡ್ ಮಾಡಿದ್ರೆ SC ಮತ್ತು ST ಸಮುದಾಯಗಳ ರೆಪ್ರೆಸೆಂಟೇಷನ್ ಎಲ್ಲ ಹಂತಗಳಲ್ಲೂ ಒಂದೇ ರೀತಿ ಇಲ್ಲ. ಅವರ ರೆಪ್ರೆಸೆಂಟೇಷನ್ ಹೆಚ್ಚಾಗಿ ಕಾಣಿಸೋದು ಕೆಳಮಟ್ಟದ ಗ್ರೂಪ್ C ಮತ್ತು ಗ್ರೂಪ್ D ಜಾಬ್ಸ್ಗಳಲ್ಲಿ. ಈ ಎರಡು ಗ್ರೂಪ್ಗಳಲ್ಲಿ ಮಾತ್ರ ಅವರ ಸಂಖ್ಯೆ ರಿಸರ್ವ್ಡ್ ಕೋಟಾಗೆ ಹತ್ತಿರ ತಲುಪಿರೋದು ಕಾಣುತ್ತೆ. ವಿಶೇಷವಾಗಿ ಗ್ರೂಪ್ D ಜಾಬ್ಸ್ನಲ್ಲಿ SC ಸಮುದಾಯದ ರೆಪ್ರೆಸೆಂಟೇಷನ್ ಹೆಚ್ಚಿದೆ. ಇದಕ್ಕೆ ಒಂದು ಪ್ರಮುಖ ಕಾರಣ ಸ್ಯಾನಿಟೇಷನ್ ಮತ್ತು ಸಫಾಯಿ ಕರ್ಮಚಾರಿ ಜಾಬ್ಸ್. ಗೌರ್ಮೆಂಟ್ ಡೇಟಾ ಪ್ರಕಾರ ಸಫಾಯಿ ಕರ್ಮಚಾರಿಗಳಲ್ಲಿರುವ ದೊಡ್ಡ ಪ್ರಮಾಣದ ಉದ್ಯೋಗಿಗಳು SC ಸಮುದಾಯಕ್ಕೆ ಸೇರಿದ್ದಾರೆ. ಕೆಲವು ಅಂಕಿಅಂಶಗಳ ಪ್ರಕಾರ ಈ ಪ್ರಮಾಣ ಸುಮಾರು 40% ಇದೆ. ಅಂದರೆ ರೆಪ್ರೆಸೆಂಟೇಷನ್ ಹೆಚ್ಚಾಗಿದೆ ಅನ್ನೋದು ಸತ್ಯ. ಆದರೆ ಆ ರೆಪ್ರೆಸೆಂಟೇಷನ್ ಯಾವ ರೀತಿಯ ಜಾಬ್ಸ್ಗಳಲ್ಲಿ ಹೆಚ್ಚಾಗಿದೆ ಅನ್ನೋದನ್ನು ನೋಡಬೇಕು. ಗೌರ್ಮೆಂಟ್ ಜಾಬ್ಸ್ಗಳಲ್ಲಿ ರಿಸರ್ವೇಷನ್ ವಿರುದ್ಧ ಕೇಳಿಬರುವ ಮತ್ತೊಂದು ಕಾಮನ್ ಆರ್ಗ್ಯುಮೆಂಟ್ ಅಂದರೆ ರಿಸರ್ವೇಷನ್ ಲಾಭ ಒಂದೇ SC/ST ಕುಟುಂಬಗಳಿಗೆ ಮತ್ತೆ ಮತ್ತೆ ಸಿಗ್ತಿದೆ ಅನ್ನೋದು. ಹಾಗಾಗಿ ನಿಜವಾಗಿಯೂ ಹಿಂದುಳಿದಿರುವ ಜನರಿಗೆ ಅವಕಾಶ ತಲುಪ್ತಿಲ್ಲ ಎಂದು ಹಲವರು ಹೇಳ್ತಾರೆ. ಆದರೆ ಈ ಪ್ರಶ್ನೆಯನ್ನು ರಿಸರ್ಚರ್ಸ್ ಅಧ್ಯಯನ ಮಾಡಿದ್ದಾರೆ. ಅವರ ಪ್ರಕಾರ ಗೌರ್ಮೆಂಟ್ ಜಾಬ್ಸ್ನಲ್ಲಿ SC/ST ರಿಸರ್ವೇಷನ್ ಲಾಭವು ಕೇವಲ ಕ್ರೀಮಿ ಲೇಯರ್ಗೆ ಮಾತ್ರ ಸೀಮಿತವಾಗಿದೆ ಎಂದು ಸಾಬೀತುಪಡಿಸುವ ದೃಢವಾದ ಎವಿಡೆನ್ಸ್ ಸಿಕ್ಕಿಲ್ಲ. ಗೌರ್ಮೆಂಟ್ ಜಾಬ್ಸ್ನಲ್ಲಿ ರಿಸರ್ವೇಷನ್ ವಿರುದ್ಧ ಕೇಳಿ ಬರುವ ಇನ್ನೊಂದು ದೊಡ್ಡ ಆರ್ಗ್ಯುಮೆಂಟ್ ಏನಂದ್ರೆ, ರಿಸರ್ವೇಷನ್ ಕೆಟಗರಿಯಿಂದ ಜನರು ಆಡಳಿತಕ್ಕೆ ಬಂದರೆ ಗೌರ್ಮೆಂಟ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ ಅನ್ನೋದು. ಅಂದರೆ ರಿಸರ್ವೇಷನ್ನಿಂದ ಮೆರಿಟ್ ಕಡಿಮೆಯಾಗಿ ಅಡ್ಮಿನಿಸ್ಟ್ರೇಷನ್ನ ಕ್ವಾಲಿಟಿ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಕೆಲವರು ವಾದಿಸ್ತಾರೆ. ಆದರೆ ರಿಸರ್ವೇಷನ್ನಿಂದ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಎಫಿಷಿಯನ್ಸಿ ಕಡಿಮೆ ಆಗಿದೆ ಎಂದು ತೋರಿಸುವ ಯಾವುದೇ ದೃಢವಾದ ಎವಿಡೆನ್ಸ್ ಸಿಕ್ಕಿಲ್ಲ. ಈ ವಿಷಯವನ್ನು ಪರೀಕ್ಷೆ ಮಾಡಲು ಇಬ್ಬರು ರಿಸರ್ಚರ್ಸ್ ತುಂಬ ಇಂಟ್ರೆಸ್ಟಿಂಗ್ ಸ್ಟಡಿ ನಡೆಸಿದ್ರು. ಅವರು 1980ರಿಂದ 2002ರವರೆಗೆ ಇಂಡಿಯನ್ ರೈಲ್ವೆ ಡೇಟಾವನ್ನು ಅನಲೈಸ್ ಮಾಡಿದ್ರು. ಸುಮಾರು 15 ಲಕ್ಷ ರೈಲ್ವೆ ಎಂಪ್ಲಾಯಿಗಳ ಮಾಹಿತಿಯನ್ನು ಅಧ್ಯಯನ ಮಾಡಿ ಒಂದು ಪ್ರಶ್ನೆಗೆ ಉತ್ತರ ಹುಡುಕಿದ್ರು. ರಿಸರ್ವೇಷನ್ ಪಡೆದ ಉದ್ಯೋಗಿಗಳಿಗಿಂತ ಇಂಡಿಯನ್ ರೈಲ್ವೇಸ್ನ ಪ್ರೊಡಕ್ಟಿವಿಟಿ ಅಥವಾ ಎಫಿಷಿಯನ್ಸಿ ಕಡಿಮೆ ಆಗಿತ್ತಾ ಅಂತ ಅನಾಲಿಸಿಸ್ ಮುಗಿದ ನಂತರ ಅವರಿಗೆ ಅಂತಹ ಯಾವುದೇ ಎವಿಡೆನ್ಸ್ ಸಿಗಲಿಲ್ಲ. ಅಂದರೆ ರಿಸರ್ವ್ಡ್ ಎಂಪ್ಲಾಯೀಸ್ ಇದ್ದ ಕಾರಣಕ್ಕೆ ರೈಲ್ವೇಸ್ನ ಕಾರ್ಯಕ್ಷಮತೆ ಕುಸಿದಿದೆ ಎಂದು ಹೇಳಲು ಯಾವುದೇ ಪುರಾವೆ ದೊರೆಯಲಿಲ್ಲ. ಇನ್ನೂ ಆಶ್ಚರ್ಯ ವಿಷಯ ಏನಂದರೆ, ಕೆಲವು ವಿಭಾಗಗಳಲ್ಲಿ ರಿಸರ್ವ್ಡ್ ಎಂಪ್ಲಾಯೀಸ್ ಇದ್ದ ಕಡೆ ಎಫಿಷಿಯನ್ಸಿ ಇನ್ನೂ ಉತ್ತಮವಾಗಿರೋದನ್ನು ಅವರು ಗಮನಿಸ್ತಾರೆ. ಹಾಗಾಗಿ ರಿಸರ್ವೇಷನ್ ಬಂದರೆ ಗೌರ್ಮೆಂಟ್ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ ಎನ್ನುವ ವಾದವನ್ನು ಈ ರಿಸರ್ಚ್ ಬೆಂಬಲಿಸಲ್ಲ. ಸೊ ರಿಸರ್ವೇಷನ್ನಿಂದ ಹೈಯರ್ ಎಜುಕೇಷನ್ ಮತ್ತು ಗೌರ್ಮೆಂಟ್ ಜಾಬ್ಸ್ಗಳಲ್ಲಿ SC/ST ಹಾಗೂ ಇತರ ಹಿಂದುಳಿದ ಸಮುದಾಯಗಳ ರೆಪ್ರೆಸೆಂಟೇಷನ್ ಹೆಚ್ಚಾಗಿದೆ. ಆದರೆ ಈಗ ಮೇನ್ ಕ್ವೆಶ್ಚನ್, ರೆಪ್ರೆಸೆಂಟೇಷನ್ ಹೆಚ್ಚಾದರೆ ಸಾಕಾ ಅಥವಾ ಅದರಿಂದ ಜನರ ನಿಜವಾದ ಜೀವನವೂ ಬದಲಾಗಿದೆಯಾ? ಅಂದರೆ ರಿಸರ್ವೇಷನ್ನಿಂದ ಅವರ ಇನ್ಕಮ್, ಎಜುಕೇಷನ್, ಸೋಷಿಯಲ್ ಸ್ಟೇಟಸ್ ಮತ್ತು ಜೀವನದ ಕ್ವಾಲಿಟಿಯಲ್ಲಿ ನಿಜವಾಗಿಯೂ ಬದಲಾವಣೆ ಆಗಿದೆಯಾ? ಇದನ್ನೇ ರಿಸರ್ಚರ್ಸ್ ಔಟ್ಕಮ್ ಅಂತ ಕರೀತಾರೆ. ಒಬ್ಬರಿಗೆ ಸೀಟ್ ಅಥವಾ ಜಾಬ್ ಸಿಕ್ಕಿದ್ದು ಒಂದು ಔಟ್ಪುಟ್, ಆದರೆ ಅದರಿಂದ ಅವರ ಜೀವನದಲ್ಲಿ ಆಗಿರುವ ನಿಜವಾದ ಬದಲಾವಣೆ ಅದೇ ಔಟ್ಕಮ್. ಹಾಗಾದರೆ ಕಳೆದ ಹಲವು ದಶಕಗಳಲ್ಲಿ ರಿಸರ್ವೇಷನ್ ಈ ಸಮುದಾಯಗಳ ಬದುಕನ್ನು ಎಷ್ಟು ಬದಲಾಯಿಸಿದೆ? ರಿಸರ್ಚ್ ಪ್ರಕಾರ ಒಟ್ಟಾರೆಯಾಗಿ ನೋಡಿದರೆ ರಿಸರ್ವೇಷನ್ ಹಿಂದುಳಿದ ಸಮುದಾಯಗಳ ಜೀವನದ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಬೀರಿದೆ. ಆದರೆ ಇನ್ನೂ ಸಾಕಷ್ಟು ಸುಧಾರಣೆ ಆಗಬೇಕಿದೆ ಎನ್ನುವುದನ್ನು ಅದೇ ರಿಸರ್ಚ್ ಹೇಳುತ್ತೆ. ಉದಾಹರಣೆಗೆ ಒಂದು ಅಧ್ಯಯನದ ಪ್ರಕಾರ ಗೌರ್ಮೆಂಟ್ ಜಾಬ್ಸ್ನಲ್ಲಿ ರಿಸರ್ವೇಷನ್ ಜಾರಿಯಾದ ನಂತರ SC ಮತ್ತು ST ಸಮುದಾಯಗಳ ಸ್ಯಾಲರಿಡ್ ಜಾಬ್ನಲ್ಲಿ ರೆಪ್ರೆಸೆಂಟೇಷನ್ ಸುಮಾರು 5% ಹೆಚ್ಚಳವಾಗಿದೆ. ಅಂದರೆ ಹಿಂದೆಗಿಂತ ಹೆಚ್ಚು ಜನರು ಸ್ಥಿರ ಆದಾಯ ಇರುವ ಉದ್ಯೋಗಗಳು ಸಿಕ್ಕಿವೆ.
ಇನ್ನೊಂದು ರಿಸರ್ಚ್ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ತೋರಿಸುತ್ತೆ. ಗೌರ್ಮೆಂಟ್ ಜಾಬ್ಸ್ನಲ್ಲಿ ರಿಸರ್ವೇಷನ್ ಇದೆ ಅನ್ನುವ ವಿಶ್ವಾಸವೇ OBC ವಿದ್ಯಾರ್ಥಿಗಳ ಮೋಟಿವೇಶನ್ ಹೆಚ್ಚುತ್ತೆ. ಹೆಚ್ಚು ಓದಿದರೆ ಅವಕಾಶ ಸಿಗಬಹುದು ಅನ್ನುವ ನಂಬಿಕೆಯಿಂದ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಹೆಚ್ಚು ಮುಂದುವರಿಸಲು ಪ್ರಾರಂಭಿಸ್ತಾರೆ. ಸರಾಸರಿಯಾಗಿ ಒಬ್ಬ OBC ವಿದ್ಯಾರ್ಥಿ ಸುಮಾರು 0.8 ವರ್ಷ ಹೆಚ್ಚು ಓದಿದ್ದಾನೆ ಎಂದು ಆ ಅಧ್ಯಯನ ತಿಳಿಸುತ್ತೆ. ಅಂದರೆ ರಿಸರ್ವೇಷನ್ನ ಪರಿಣಾಮ ಜಾಬ್ ಸಿಗುವುದರಲ್ಲಿ ಮಾತ್ರ ಅಲ್ಲ, ಅದು ವಿದ್ಯಾರ್ಥಿಗಳಲ್ಲಿ ಎಜುಕೇಷನ್ ಬಗ್ಗೆ ಆಸಕ್ತಿ, ಭರವಸೆ ಮತ್ತು ಮುಂದೆ ಬೆಳೆಯುವ ಮನೋಭಾವವನ್ನು ಹೆಚ್ಚಿಸಿತು ಎಂದು ರಿಸರ್ಚರ್ಸ್ ಹೇಳುತ್ತೆ. ಈಗ ಪೊಲಿಟಿಕಲ್ ರಿಸರ್ವೇಷನ್ ಬಗ್ಗೆ ಮಾತಾಡೋಣ. ಈ ಕ್ಷೇತ್ರದಲ್ಲಿ ರಿಸರ್ಚ್ ಮಿಕ್ಸ್ಡ್ ರಿಸಲ್ಟ್ ತೋರಿಸುತ್ತೆ. ಅಂದರೆ ಕೆಲವೆಡೆ ಪಾಸಿಟಿವ್ ಇಂಪ್ಯಾಕ್ಟ್ ಕಂಡುಬಂದಿದೆ, ಇನ್ನೂ ಕೆಲವೆಡೆ ಅಷ್ಟೊಂದು ದೊಡ್ಡ ಬದಲಾವಣೆ ಕಂಡುಬಂದಿಲ್ಲ. ಉದಾಹರಣೆಗೆ ಒಂದು ಅಧ್ಯಯನದ ಪ್ರಕಾರ ಗ್ರಾಮ ಪಂಚಾಯಿತಿಗಳಲ್ಲಿ ST ಸಮುದಾಯಕ್ಕೆ ರಿಸರ್ವೇಷನ್ ನೀಡಿದ ನಂತರ ಅವರಲ್ಲಿ ಪಾವರ್ಟಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಆದರೆ ಇದೇ ರೀತಿಯ ಪರಿಣಾಮ SC ಸಮುದಾಯಗಳಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿಲ್ಲ ಎಂದು ಆ ರಿಸರ್ಚ್ ಹೇಳುತ್ತೆ. ಇನ್ನೊಂದು ರಿಸರ್ಚ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಕೂಡ ಸೂಚಿಸುತ್ತೆ. ಪೊಲಿಟಿಕಲ್ ರೆಪ್ರೆಸೆಂಟೇಷನ್ನಿಂದ ಕೇವಲ SC ಮತ್ತು ST ಸಮುದಾಯದ ಹೆಚ್ಚಾಗಿಲ್ಲ, ಅದರ ಜೊತೆಗೆ ಗೌರ್ಮೆಂಟ್ ಸ್ಕೀಮ್ಸ್ ಕೂಡ ಈ ಸಮುದಾಯಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ತಲುಪಲು ಆರಂಭಿಸಿವೆ. ಅಂದರೆ ರೆಪ್ರೆಸೆಂಟೇಷನ್ ಹೆಚ್ಚಾದಾಗ ಆ ಸಮುದಾಯಗಳ ಸಮಸ್ಯೆಗಳು ಸರ್ಕಾರದ ಗಮನಕ್ಕೆ ಹೆಚ್ಚು ಬರುತ್ತೆ. ಇದರಿಂದ ವೆಲ್ಫೇರ್ ಸ್ಕೀಮ್ಸ್, ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಮತ್ತು ಸರ್ಕಾರಿ ಸೌಲಭ್ಯಗಳು ಅವರವರೆಗೆ ಹೆಚ್ಚು ತಲುಪುವ ಸಾಧ್ಯತೆ ಹೆಚ್ಚಿದೆ ಎಂದು ರಿಸರ್ಚ್ ಸೂಚಿಸುತ್ತೆ. ಹಾಗಾಗಿ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ನ ಪರಿಣಾಮ ಎಲ್ಲ ಕಡೆ ಒಂದೇ ರೀತಿ ಇರಲಿಲ್ಲ. ಪೊಲಿಟಿಕಲ್ ರಿಸರ್ವೇಷನ್ ಬಗ್ಗೆ ನಡೆದ ಇನ್ನೊಂದು ರಿಸರ್ಚ್ ಪಂಚಾಯತ್ ಎಲೆಕ್ಷನ್ ಮೇಲೆ ಫೋಕಸ್ ಮಾಡಿತ್ತು. ಈ ಅಧ್ಯಯನದಲ್ಲಿ ರಿಸರ್ಚರ್ಸ್ ಒಂದು ಪ್ರಶ್ನೆ ಕೇಳಿದ್ರು: ರಿಸರ್ವೇಷನ್ ಇರುವ ಪಂಚಾಯಿತಿಗಳಲ್ಲಿ ಜನರ ಜೀವನವನ್ನು ನಿಜವಾಗಿಯೂ ಬದಲಾವಣೆ ಆಗಿದೆಯಾ? ರಿಸರ್ಚ್ನ ಉತ್ತರ ಹೌದು. ಕೆಲವು ಪ್ರಮುಖ ಬದಲಾವಣೆಗಳು ಕಂಡು ಬಂದಿವೆ. ರಿಸರ್ವೇಷನ್ ಇರುವ ಪಂಚಾಯಿತಿಗಳಲ್ಲಿ SC ಮತ್ತು ST ಸಮುದಾಯಗಳ ಜನರಿಗೆ ಮನ್ರೇಗಾ, ಅಂದರೆ ಇವಾಗ ಇದು ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ VBG ರಾಮ್ಜಿ ಯೋಜನೆಯ ಲಾಭ ಹೆಚ್ಚು ತಲುಪಿದೆ ಎಂದು ಅಧ್ಯಯನ ಹೇಳುತ್ತೆ. ಅಷ್ಟೇ ಅಲ್ಲ, ರೋಡ್ಸ್, ಡ್ರಿಂಕಿಂಗ್ ವಾಟರ್ ಮತ್ತು ಎಜುಕೇಷನ್ ಮೊದಲಾದ ಬೇಸಿಕ್ ಫೆಸಿಲಿಟಿಗಳಲ್ಲೂ ಸುಧಾರಣೆ ಕಂಡುಬಂದಿದೆ. ರಾಜಸ್ಥಾನದಲ್ಲಿ ನಡೆದ ಮತ್ತೊಂದು ರಿಸರ್ಚ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಕೂಡ ಕಂಡುಹಿಡಿಯಿತು. ಒಂದು ಗ್ರಾಮದಲ್ಲಿ SC ಸಮುದಾಯದ ಸರ್ಪಂಚ್ ಆಯ್ಕೆಯಾದಾಗ ಅದರ ಲಾಭ ಕೇವಲ ಆ ವ್ಯಕ್ತಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ, ಇಡೀ SC ಸಮುದಾಯವೇ ಹಲವು ರೀತಿಯಲ್ಲಿ ಪ್ರಯೋಜನ ಪಡೆದಿದೆ ಎಂದು ಅಧ್ಯಯನ ತಿಳಿಸುತ್ತೆ. ಈ ಎಲ್ಲ ರಿಸರ್ಚ್ಗಳನ್ನು ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ: ರಿಸರ್ವೇಷನ್ ಹಲವಾರು ಪಾಸಿಟಿವ್ ಚೇಂಜಸ್ ತರಲು ಸಹಾಯ ಮಾಡಿದೆ. ಎಜುಕೇಷನ್ನಲ್ಲಿ ರೆಪ್ರೆಸೆಂಟೇಷನ್ ಹೆಚ್ಚಾಗಿದೆ, ಗೌರ್ಮೆಂಟ್ ಜಾಬ್ಸ್ಗಳಲ್ಲಿ ಅವಕಾಶಗಳು ಹೆಚ್ಚಾಗಿವೆ, ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಕೂಡ ಹೆಚ್ಚಾಗಿದೆ. ಕೆಲವು ಕಡೆ ಗೌರ್ಮೆಂಟ್ ಸ್ಕೀಮ್ಸ್, ರೋಡ್ಸ್, ವಾಟರ್ ಮತ್ತು ಬೇಸಿಕ್ ಫೆಸಿಲಿಟೀಸ್ ಕೂಡ ಜನರಿಗೆ ಹೆಚ್ಚು ತಲುಪಿದೆ. ಇದೆಲ್ಲ ನೋಡಿದರೆ ರಿಸರ್ವೇಷನ್ ತುಂಬ ಯಶಸ್ವಿ ಪಾಲಿಸಿ ಅನಿಸ್ಬೋದು. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವನ್ನು ಮರಿಬಾರ್ದು: ರಿಸರ್ವೇಷನ್ ಎಲ್ಲ ಸಮಸ್ಯೆಗಳಿಗೆ ಒಂದೇ ಸೊಲ್ಯೂಷನ್ ಅಲ್ಲ. ಏಕೆಂದರೆ ಕಾನೂನು ಬದಲಾಯಿಸುವುದು ಸುಲಭ, ಆದರೆ ಸಮಾಜದ ಮನಸ್ಥಿತಿ ಬದಲಾಯಿಸುವುದು ಅಷ್ಟು ಸುಲಭವಲ್ಲ. ಇದನ್ನೇ ಹಲವು ರಿಸರ್ಚ್ಗಳು ಕೂಡ ಹೇಳುತ್ತೆ. ಉದಾಹರಣೆಗೆ ಒಂದು ಅಧ್ಯಯನದ ಪ್ರಕಾರ SC ಸಮುದಾಯದ ಸರ್ಪಂಚ್ ಆಯ್ಕೆಯಾದ ನಂತರವೂ ಗ್ರಾಮದೊಳಗಿನ ವಿಭಿನ್ನ ಜಾತಿಗಳ ನಡುವಿನ ಸಾಮಾಜಿಕ ಸಂಬಂಧಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಕಂಡು ಬಂದಿಲ್ಲ. ಅಂದರೆ ಪೊಲಿಟಿಕಲ್ ಪವರ್ ಹೆಚ್ಚಾದರೂ ಸಮಾಜದೊಳಗಿನ ಪ್ರೆಜುಡೈಸ್ ಮತ್ತು ಕ್ಯಾಸ್ಟ್ ಬಯಾಸ್ ತಕ್ಷಣವೇ ಮಾಯ ಆಗಲ್ಲ. ಇತಿಹಾಸದಲ್ಲೂ ನಾವು ಇದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡಿದ್ದೇವೆ. ರಿಸರ್ವೇಷನ್ ಅವಕಾಶಗಳನ್ನು ಹೆಚ್ಚಿಸಬಹುದು, ಆದರೆ ಸಮಾಜದ ಮನಸ್ಸನ್ನು ಬದಲಾಯಿಸುವ ಕೆಲಸವನ್ನು ಅದು ಒಬ್ಬಂಟಿಯಾಗಿ ಮಾಡಲಾರದು. ಉದಾಹರಣೆಗೆ 2021ರಲ್ಲಿ ಕೊಪ್ಪಳ ಜಿಲ್ಲೆಯ ಮಿಯಾಪುರ ಗ್ರಾಮದಲ್ಲಿ ದಲಿತ ಬಾಲಕನೊಬ್ಬ ದೇವಸ್ಥಾನ ಪ್ರವೇಶಿಸಿದ್ದಾನೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಆತನ ಕುಟುಂಬದ ಮೇಲೆ ದಾಳಿ ನಡೆದ ಘಟನೆ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು. 2022ರಲ್ಲಿ ರಾಜಸ್ಥಾನದ ಜಲೋರ್ ಜಿಲ್ಲೆಯಲ್ಲಿ ಒಬ್ಬ ದಲಿತ ವಿದ್ಯಾರ್ಥಿ ಶಾಲೆಯ ನೀರಿನ ಮಡಕೆಯಿಂದ ನೀರು ಕುಡಿದಿದ್ದಾನೆ ಎಂಬ ಆರೋಪದ ಬಳಿಕ ನಡೆದ ಹಲ್ಲೆಯಿಂದ ಮೃತಪಟ್ಟ ಘಟನೆ ದೇಶಾದ್ಯಂತ ಚರ್ಚೆಗೆ ಕಾರಣವಾಯಿತು. ಇಲ್ಲಿ ಇನ್ನೊಂದು ಮುಖ್ಯ ವಿಷಯವನ್ನು ಕೂಡ ಅರ್ಥ ಮಾಡ್ಕೋಬೇಕು: ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇದೆ ಅಂದರೆ ಆ ಸಮುದಾಯಕ್ಕೆ 100% ಲಾಭ ಆಗುತ್ತೆ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಹಲವು ರಿಸರ್ಚ್ಗಳು ಇದೇ ವಿಷಯವನ್ನು ಹೇಳುತ್ತೆ. ಯಾಕೆಂದರೆ ಯಾವುದೇ ಪಂಚಾಯತ್ ಅಥವಾ ಎಲೆಕ್ಷನ್ ಗೆಲ್ಲಬೇಕಾದ್ರೆ ಒಬ್ಬ ನಾಯಕ ತನ್ನ ಜಾತಿಯ ಜನರ ವೋಟ್ ಮಾತ್ರ ಸಾಕಾಗುವುದಿಲ್ಲ, ಅವರಿಗೆ ಬೇರೆ ಬೇರೆ ಜಾತಿಯ ಸಮುದಾಯ ಮತ್ತು ಗುಂಪುಗಳ ಬೆಂಬಲವೂ ಬೇಕಾಗುತ್ತೆ. ಅದಕ್ಕಾಗಿಯೇ ಚುನಾಯಿತರಾದ ನಂತರ ಅವರು ತಮ್ಮ ಸಮುದಾಯದ ಹಿತಾಸಕ್ತಿಯನ್ನು ಮಾತ್ರ ಗಮನಿಸೋದಿಲ್ಲ, ಬದಲಾಗಿ ಎಲ್ಲರೂ ಒಪ್ಪುವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಸೊ ಇಲ್ಲಿವರೆಗೆ ನಾವು ರಿಸರ್ವೇಷನ್ನ ಹಲವು ಪಾಸಿಟಿವ್ ಇಂಪ್ಯಾಕ್ಟ್ಗಳನ್ನು ನೋಡಿದೋ. ಆದರೆ ಇದರಿಂದ ಎಲ್ಲವೂ ಅಸಮಾನತೆಗಳು ಮುಗಿದಿದೆಯಾ? ಖಂಡಿತ ಇಲ್ಲ. ಇಂದಿಗೂ ಅಪ್ಪರ್ ಕಾಸ್ಟ್ ಮತ್ತು SC ST ಸಮುದಾಯಗಳ ನಡುವೆ ಎಜುಕೇಷನ್, ಇನ್ಕಮ್ ಮತ್ತು ಆಪರ್ಚುನಿಟೀಸ್ ವಿಷಯದಲ್ಲಿ ದೊಡ್ಡ ಗ್ಯಾಪ್ ಇದೆ. ಉದಾಹರಣೆಗೆ 2011ರ ಡೇಟಾ ಪ್ರಕಾರ ಒಬ್ಬ ಬ್ರಾಹ್ಮಿಣ್ ಅಡಲ್ಟ್ ತನ್ನ ಜೀವನದಲ್ಲಿ ಪಡೆಯುವ ಎಜುಕೇಷನ್ ಒಬ್ಬ ST ಅಡಲ್ಟ್ಗಿಂತ ಸರಾಸರಿ 5.6 ವರ್ಷ ಹೆಚ್ಚು. ಅಂದರೆ ರಿಸರ್ವೇಷನ್ ಇದ್ರೂ ಎಜುಕೇಷನ್ ಗ್ಯಾಪ್ ಇನ್ನೂ ಸಂಪೂರ್ಣವಾಗಿ ಕಡಿಮೆ ಆಗಿಲ್ಲ. ಇದರಿಂದ ಒಂದು ವಿಷಯ ಸ್ಪಷ್ಟವಾಗುತ್ತೆ: ರಿಸರ್ವೇಷನ್ ಅವಕಾಶಗಳನ್ನು ಹೆಚ್ಚಿಸಬಹುದು, ಆದರೆ ಶತಮಾನಗಳಿಂದ ಇದ್ದ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಸಮಾನತೆಯನ್ನು ಕೆಲವೇ ದಶಕಗಳಲ್ಲಿ ಸಂಪೂರ್ಣವಾಗಿ ಅಳಿಸಲು ಸಾಧ್ಯವಿಲ್ಲ. ಇದು 1954ರ ಮ್ಯಾಪ್. ದೇಶದಲ್ಲಿ ಜಾತಿಯ ಆಧಾರದ ಮೇಲೆ ಜನರು ಹೇಗೆ ವಾಸಿಸುತ್ತಿದ್ದಾರೆ ಎಂಬುದನ್ನು ಇದು ತೋರಿಸುತ್ತೆ. 7 ದಶಕಗಳ ನಂತರವೂ ಇದರಲ್ಲಿ ಅಷ್ಟೊಂದು ದೊಡ್ಡ ಬದಲಾವಣೆ ಆಗಿಲ್ಲ.
ಒಮ್ಮೆ ಈ ಟೇಬಲ್ ಅನ್ನು ಗಮನಿಸಿ. ಇಲ್ಲಿ ಬೇರೆ ಬೇರೆ ಕ್ಯಾಸ್ಟ್ ಗ್ರೂಪ್ಗಳಲ್ಲಿ ಆವರೇಜ್ ಇನ್ಕಮ್, ಅಸೆಟ್ ಮತ್ತು ಎಜುಕೇಷನ್ ಲೆವೆಲ್ ಎಷ್ಟಿದೆ ಅನ್ನೋದನ್ನು ಕಂಪೇರ್ ಮಾಡುತ್ತೆ. ಇದನ್ನು ನೋಡಿದಾಗ ಒಂದು ವಿಷಯ ತುಂಬ ಸ್ಪಷ್ಟವಾಗಿ ಕಾಣುತ್ತೆ. ಜನಸಂಖ್ಯೆಯ ಉಳಿದ ಭಾಗಕ್ಕೆ ಹೋಲಿಸಿದ್ರೆ ಫಾರ್ವರ್ಡ್ ಮತ್ತು ಹೆಚ್ಚು ಮುಂದುವರಿದ ಕಾಸ್ಟ್ ಗ್ರೂಪ್ನ ಜನರು ಇನ್ಕಮ್, ಅಸೆಟ್ ಮತ್ತು ಎಜುಕೇಷನ್ ಈ 3 ಕ್ಷೇತ್ರಗಳಲ್ಲೂ ಇನ್ನೂ ಸಾಕಷ್ಟು ಮುಂದೆ ಇದ್ದಾರೆ. ಅಂದರೆ ರಿಸರ್ವೇಷನ್ನಿಂದ ಕೆಲವು ಕ್ಷೇತ್ರಗಳಲ್ಲಿ ರೆಪ್ರೆಸೆಂಟೇಷನ್ ಮತ್ತು ಆಪರ್ಚುನಿಟೀಸ್ ಹೆಚ್ಚಾಗಿದ್ದರೂ ಸಮಾಜದಲ್ಲಿರುವ ಎಕನಾಮಿಕ್ ಮತ್ತು ಎಜುಕೇಷನಲ್ ಗ್ಯಾಪ್ ಇನ್ನೂ ಸಂಪೂರ್ಣವಾಗಿ ಕಡಿಮೆ ಆಗಿಲ್ಲ. ಹಾಗಾಗಿ ನಮ್ಮ ದೇಶದಲ್ಲಿರುವ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಮತ್ತು ಇನ್ಇಕ್ವಾಲಿಟಿ ಸಮಸ್ಯೆಯನ್ನು ಪರಿಹರಿಸಲು ರಿಸರ್ವೇಷನ್ ಮಾತ್ರ ಸಾಕಾಗಲ್ಲ. ಆದರೆ ಇದು ನನ್ನ ಅಭಿಪ್ರಾಯ ಮಾತ್ರ ಅಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಅನಿಲೇಷನ್ ಆಫ್ ಕಾಸ್ಟ್ ಪುಸ್ತಕದಲ್ಲಿಯೇ ಜಾತಿ ವ್ಯವಸ್ಥೆಯನ್ನು ಕೇವಲ ಕೆಲವು ರಿಫಾರ್ಮ್ಸ್ ಮೂಲಕ ಬದಲಾಯಿಸಲು ಸಾಧ್ಯವಿಲ್ಲ, ಅದರ ಮೂಲದಲ್ಲಿರುವ ಸಾಮಾಜಿಕ ಮನೋಭಾವವನ್ನೇ ಬದಲಾಯಿಸಬೇಕು ಅಂತ ಒತ್ತಿ ಹೇಳಿದ್ದಾರೆ. ಇಲ್ಲಿ ಮುಖ್ಯವಾದ ಮತ್ತೊಂದು ವಿಷಯ ಬರುತ್ತೆ, ಸೋಷಿಯಲ್ ಇಂಟಿಗ್ರೇಷನ್. ಸೋಷಿಯಲ್ ಇಂಟಿಗ್ರೇಷನ್ ಅಂದರೆ ಕೇವಲ ಬೇರೆ ಬೇರೆ ಜಾತಿಯ ಜನರು ಒಂದೇ ಸಮಾಜದಲ್ಲಿ ವಾಸಿಸುವುದು ಮಾತ್ರ ಅಲ್ಲ, ಅವರು ಜೀವನದ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಒಟ್ಟಾಗಿ ಬೆರೀಬೇಕು, ಒಂದೇ ರೀತಿಯ ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ಇಂಟರ್ ಕಾಸ್ಟ್ ಮ್ಯಾರೇಜ್ ಕೂಡ ಹೆಚ್ಚಾಗಬೇಕು. ಅಂದರೆ ನಿಜವಾದ ಸೋಷಿಯಲ್ ಈಕ್ವಾಲಿಟಿ ಬರಬೇಕಾದ್ರೆ ಜನರು ಕೇವಲ ಕಾನೂನಿನ ಮುಂದೆ ಮಾತ್ರ ಸಮಾನರಾಗಿರುವುದು ಸಾಕಾಗೋದಿಲ್ಲ, ಅವರು ತಮ್ಮ ದೈನಂದಿನ ಜೀವನದಲ್ಲೂ ಒಬ್ಬರೊಂದಿಗೆ ಒಬ್ಬರು ಬೆರೀಬೇಕು. ದೆಹಲಿ ಸ್ಕೂಲ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡಲಾಯಿತು. ಬಡ ಮತ್ತು ಶ್ರೀಮಂತ ಬ್ಯಾಕ್ಗ್ರೌಂಡ್ನ ಮಕ್ಕಳು ಒಂದೇ ಕ್ಲಾಸ್ ರೂಮ್ನಲ್ಲಿ ಒಟ್ಟಿಗೆ ಓದುವಂತೆ ಮಾಡಿದಾಗ ಶ್ರೀಮಂತ ಮಕ್ಕಳು ಬಡ ಮಕ್ಕಳ ಬಗ್ಗೆ ಕಡಿಮೆ ಡಿಸ್ಕ್ರಿಮಿನೇಷನ್ ತೋರಿಸಿದ್ರು ಮತ್ತು ಅವರೊಂದಿಗೆ ಹೆಚ್ಚು ಇಂಟ್ರಾಕ್ಷನ್ ಮಾಡಿದ್ರು ಎಂದು ರಿಸರ್ಚರ್ಸ್ ಕಂಡುಕೊಂಡ್ರು. ಅಂದರೆ ಚಿಕ್ಕ ವಯಸ್ಸಿನಿಂದಲೇ ಬೇರೆ ಬೇರೆ ಸೋಷಿಯಲ್ ಮತ್ತು ಎಕನಾಮಿಕ್ ಬ್ಯಾಕ್ಗ್ರೌಂಡ್ನ ಮಕ್ಕಳ ಜೊತೆ ಬೆರೆಯುವ ಅವಕಾಶ ಸಿಕ್ಕರೆ ಅವರ ನಡುವಿನ ಸೋಷಿಯಲ್ ಬ್ಯಾರಿಯರ್ ಕಡಿಮೆ ಆಗ್ಬೋದು. ಇದೇ ರೀತಿಯ ಇಂಟ್ರಾಕ್ಷನ್ ಸ್ಕೂಲ್ಸ್ ಮತ್ತು ಕಾಲೇಜಸ್ಗಳಲ್ಲೂ ಹೆಚ್ಚಾದರೆ ಮುಂದೆ ಸಮಾಜದಲ್ಲೂ ಅದರ ಪರಿಣಾಮ ಕಾಣಿಸ್ಬೋದು. ಜನರು ಬೇರೆ ಬೇರೆ ಜಾತಿಯ ಮತ್ತು ಸಮುದಾಯದವರೊಂದಿಗೆ ಹೆಚ್ಚು ಬೆರೆತು ಒಟ್ಟಿಗೆ ಓದಿ ಕೆಲಸ ಮಾಡಿ ಸ್ನೇಹ ಬೆಳೆಸಿದಾಗ ಇಂಟರ್ ಕಾಸ್ಟ್ ಮ್ಯಾರೇಜಸ್ ಕೂಡ ಅವಕಾಶ ಹೆಚ್ಚಾಗ್ಬೋದು. ಆ ಮೂಲಕ ಕಾಸ್ಟ್ ಬೇಸ್ಡ್ ಪ್ರೆಜುಡೈಸ್ ಮತ್ತು ಡಿಸ್ಕ್ರಿಮಿನೇಷನ್ ನಿಧಾನವಾಗಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ರಿಸರ್ಚ್ ಕೂಡ ಇದೆ. ಮಹಿಳೆಯರಿಗೆ ತಮ್ಮ ಜೀವನ ಸಂಗಾತಿಯನ್ನು ತಾಯವೇ ಆಯ್ಕೆ ಮಾಡುವ ಫ್ರೀಡಮ್ ಹೆಚ್ಚಾದರೆ ಇಂಟರ್ ಕಾಸ್ಟ್ ಮ್ಯಾರೇಜ್ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಕೆಲವು ರಿಸರ್ಚ್ಗಳು ಸೂಚಿಸುತ್ತೆ. ಆದರೆ ವಾಸ್ತವದಲ್ಲಿ ಭಾರತದಲ್ಲಿ ಇಂಟರ್ ಕಾಸ್ಟ್ ಮ್ಯಾರೇಜ್ ಇನ್ನೂ ತುಂಬ ಕಡಿಮೆ. ಕೆಲವು ಅಧ್ಯಯನಗಳ ಪ್ರಕಾರ ಇದು ಸುಮಾರು 6% ಅಷ್ಟಿದೆ. ಅಂದರೆ ಮದುವೆಯ ವಿಷಯದಲ್ಲಿ ಫ್ಯಾಮಿಲಿ ಮತ್ತು ಕಾಸ್ಟ್ ಇನ್ನೂ ದೊಡ್ಡ ರೋಲ್ ಪ್ಲೇ ಮಾಡ್ತಿದೆ. ಇಲ್ಲಿಯೇ ಒಂದು ಇಂಟ್ರೆಸ್ಟಿಂಗ್ ಕನೆಕ್ಷನ್ ಕೂಡ ಕಾಣುತ್ತೆ. ವುಮನ್ಗೆ ತಮ್ಮ ಪಾರ್ಟ್ನರನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯ ಹೆಚ್ಚಾದರೆ ಕಾಸ್ಟ್ ಬೌಂಡ್ರೀಸ್ ದಾಟಿ ಮದುವೆಯಾಗುವ ಅವಕಾಶವೂ ಹೆಚ್ಚಬಹುದು. ಅಂತಹ ಇಂಟರ್ ಕಾಸ್ಟ್ ಮ್ಯಾರೇಜಸ್ ಹೆಚ್ಚಾದರೆ ಬೇರೆ ಬೇರೆ ಜಾತಿಯ ಕುಟುಂಬಗಳು ಮತ್ತು ಸಮುದಾಯಗಳು ಇನ್ನಷ್ಟು ಹತ್ತಿರವಾಗ್ಬೋದು. ಅದರ ಪರಿಣಾಮವಾಗಿ ಮುಂದಿನ ಜನರೇಷನ್ನಲ್ಲಿ ಕಾಸ್ಟ್ ಬೇಸ್ಡ್ ಪ್ರೆಜುಡೈಸ್ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಕಡಿಮೆಯಾಗುವ ಸಾಧ್ಯತೆಯೂ ಇದೆ. ಹಾಗಾಗಿ ಕಾಸ್ಟ್ ಇನ್ಇಕ್ವಾಲಿಟಿಯನ್ನು ಕಡಿಮೆ ಮಾಡುವ ಚರ್ಚೆಯಲ್ಲಿ ರಿಸರ್ವೇಷನ್ ಮಾತ್ರವಲ್ಲ, ವುಮನ್ ಎಂಪವರ್ಮೆಂಟ್ ಮತ್ತು ಮ್ಯಾರೇಜಸ್ ಚಾಯ್ಸಸ್ ಕೂಡ ಒಂದು ಮುಖ್ಯ ವಿಷಯವಾಗುತ್ತೆ. ಇದೇ ಕಾರಣಕ್ಕೆ ಕೆಲವು ಗೌರ್ಮೆಂಟ್ ಕೂಡ ಇಂಟರ್ ಕಾಸ್ಟ್ ಮ್ಯಾರೇಜನ್ನು ಎಂಕರೇಜ್ ಮಾಡಲು ಪ್ರಯತ್ನಿಸುತ್ತೆ. ಉದಾಹರಣೆಗೆ ಒಡಿಶಾ ಗೌರ್ಮೆಂಟ್ ಇದಕ್ಕಾಗಿ ಸುಮಂಗಳ್ ಪೋರ್ಟಲ್ ಅನ್ನು ನಡೆಸ್ತಿದೆ. ಈ ಪೋರ್ಟಲ್ ಮೂಲಕ ಎಲಿಜಿಬಲ್ ಇಂಟರ್ ಕಾಸ್ಟ್ ಮ್ಯಾರೇಜ್ ಕಪಲ್ಸ್ಗೆ ಫಿನಾನ್ಷಿಯಲ್ ಇನ್ಸೆಂಟಿವ್ ನೀಡಲಾಗುತ್ತೆ. ಇದರ ಮುಖ್ಯ ಉದ್ದೇಶ ಕೇವಲ ಮದುವೆಯನ್ನು ಎಂಕರೇಜ್ ಮಾಡೋದಲ್ಲ, ಸೋಷಿಯಲ್ ಇಂಟಿಗ್ರೇಷನ್ ಹೆಚ್ಚುವುದು ಮತ್ತು ಕಾಸ್ಟ್ ಬೇಸ್ಡ್ ಪ್ರಿಜುಡೈಸ್ ಮತ್ತು ಅನ್ಟಚಬಿಲಿಟಿಯನ್ನು ಕಡಿಮೆ ಮಾಡೋದು. ಒಡಿಶಾ ಗೌರ್ಮೆಂಟ್ನ 2024-25 ಡೇಟಾ ಪ್ರಕಾರ ಆ ವರ್ಷ 1899 ಇಂಟರ್ ಕಾಸ್ಟ್ ಮ್ಯಾರಿಡ್ ಕಪಲ್ಸ್ ಈ ಇನ್ಸೆಂಟಿವ್ ಪಡೆದಿದ್ದಾರೆ. ವ್ಯವಸ್ಥೆಯನ್ನು ಇಂಪ್ರೂವ್ ಮಾಡಲು ಇನ್ನೊಂದು ಒಳ್ಳೆಯ ಅಪ್ರೋಚ್ ಕೂಡ ಇದೆ. ಕೇವಲ ಸೀಟ್ ರಿಸರ್ವೇಷನ್ ಕೊಡುವುದಷ್ಟೇ ಅಲ್ಲ, ಆ ಸೀಟ್ ಪಡೆಯಲು ಬೇಕಾದ ಪ್ರಿಪರೇಷನ್ಗೂ ಸಪೋರ್ಟ್ ನೀಡುವುದು. ಯಾಕೆಂದರೆ ಒಂದು ವಿದ್ಯಾರ್ಥಿಗೆ ರಿಸರ್ವೇಷನ್ ಇದ್ದರೂ ಉತ್ತಮ ಕೋಚಿಂಗ್ ಪಡೆಯಲು ಹಣದ ಸಮಸ್ಯೆ ಇದ್ದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕಂಪೀಟ್ ಮಾಡುವುದು ತುಂಬ ಕಷ್ಟವಾಗಬಹುದು. ಇದಕ್ಕಾಗಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ SC ಮತ್ತು OBC ವಿದ್ಯಾರ್ಥಿಗಳಿಗೆ ಫ್ರೀ ಕೋಚಿಂಗ್ ನೀಡುವ ಸ್ಕೀಮನ್ನು ಜಾರಿಗೆ ತಂದಿದೆ. ಈ ಸ್ಕೀಮ್ನಲ್ಲಿ UPSC, SSC, ರೈಲ್ವೆ ರಿಕ್ರೂಟ್ಮೆಂಟ್ ಮತ್ತು ಮೆಡಿಕಲ್ ಹಾಗೂ ಇಂಜಿನಿಯರಿಂಗ್ಗೆ ಸಂಬಂಧಿಸಿದ ಕಾಂಪಿಟೇಟಿವ್ ಎಂಟ್ರೆನ್ಸ್ ಎಕ್ಸಾಮ್ಸ್ಗೆ ಕೋಚಿಂಗ್ ನೀಡಲಾಗುತ್ತೆ. ಉದಾಹರಣೆಗೆ 2016-17 ಈ ಸ್ಕೀಮ್ ಅಡಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಫ್ರೀ ಕೋಚಿಂಗ್ ಪಡೆದಿದ್ದಾರೆ. 2016-17 2018-19 ಮಾತ್ರ 4646 ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದಿದ್ದಾರೆ ಎಂದು ಗೌರ್ಮೆಂಟ್ ಡೇಟಾ ಹೇಳುತ್ತೆ. 2023 ಗೌರ್ಮೆಂಟ್ ಡೇಟಾ ಪ್ರಕಾರ ಹಿಂದಿನ 5 ವರ್ಷಗಳಲ್ಲಿ ಒಟ್ಟು 8761 ವಿದ್ಯಾರ್ಥಿಗಳು ಈ ಸ್ಕೀಮ್ನಿಂದ ಪ್ರಯೋಜನ ಪಡೆದಿದ್ದು 1239 ವಿದ್ಯಾರ್ಥಿಗಳು ಸಂಬಂಧಿತ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ವರದಿಯಾಗಿದೆ. ಅಂದರೆ ರಿಸರ್ವೇಷನ್ ಜೊತೆಗೆ ಕೋಚಿಂಗ್, ಸ್ಕಾಲರ್ಶಿಪ್ ಮತ್ತು ಕ್ವಾಲಿಟಿ ಎಜುಕೇಷನ್ಗೆ ಆಕ್ಸೆಸ್ ಕೊಡುವುದು ಕೂಡ
ಈಕ್ವಲಿ ಇಂಪಾರ್ಟೆಂಟ್. ಹಾಗಾದರೆ ನಮ್ಮ ದೇಶದಲ್ಲಿ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಕಡಿಮೆ ಮಾಡಿ ಸೋಷಿಯಲ್ ಈಕ್ವಾಲಿಟಿ ಹೆಚ್ಚಿಸಲು ರಿಸರ್ವೇಷನ್ ಸಿಸ್ಟಮನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು? ಇಲ್ಲಿ ಒಂದು ಮೇನ್ ಆರ್ಗ್ಯುಮೆಂಟ್ ಇದೆ. ರಿಸರ್ವೇಷನ್ ಅನ್ನೋದೇ ಈಕ್ವಾಲಿಟಿಗೆ ವಿರುದ್ಧ ಅಂತ ಕೆಲವರು ಹೇಳ್ತಾರೆ. ಯಾಕೆಂದರೆ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೀತೀವಿ, ಆದರೆ ರಿಸರ್ವೇಷನ್ ಇರುವುದರಿಂದ ನಮ್ಮ ಆಯ್ಕೆಗಳು ಕಡಿಮೆ ಆಗ್ತಿವೆ, ನಮ್ಮ ಸೀಟನ್ನು ನಮಗಿಂತ ಕಡಿಮೆ ಮಾರ್ಕ್ಸ್ ಪಡೆದ ಕ್ಯಾಂಡಿಡೇಟ್ ತೆಗೆದುಕೊಂಡು ಬಿಡ್ತಾರೆ ಅಂತ ಕೆಲವರು ವಾದಿಸ್ತಾರೆ. ಆದರೆ ನನ್ನ ಪ್ರಕಾರ ಈ ವಿಷಯವನ್ನು ಕೇವಲ ಇಷ್ಟು ಸಣ್ಣ ದೃಷ್ಟಿಯಿಂದ ನೋಡೋದು ಸರಿಯಲ್ಲ. ಒಂದು ಎಕ್ಸಾಂಪಲ್ ತಗೊಳ್ಳಿ. ನೀವು 1 ಲಕ್ಷ ಜನರ ಜೊತೆ ಒಂದು ಎಕ್ಸಾಮ್ನ ಕಾಂಪಿಟೇಟ್ ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ಳಿ. ಆದರೆ ಅವೈಲಬಲ್ ಸೀಟ್ಸ್ ಕೇವಲ 100. ಈ 100 ಸೀಟ್ನಲ್ಲಿ 50 ಸೀಟ್ಸ್ ರಿಸರ್ವ್ಡ್ ಅಂತ ಅಂದ್ಕೊಳ್ಳೋಣ. ಹಾಗಾದರೆ ನೀವು 50 ಸೀಟ್ಗಳಿಗಾಗಿ ಮಾತ್ರ ಕಾಂಪೀಟ್ ಮಾಡ್ತಿದ್ರಿ. ಆದರೆ ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕು. 1 ಲಕ್ಷ ಜನ 100 ಸೀಟ್ಗಾಗಿ ಕಾಂಪೀಟ್ ಮಾಡ್ತಿರೋದು ದೊಡ್ಡ ಕಾಂಪಿಟೇಷನ್ ಅಲ್ವಾ? 100 ಸೀಟ್ಸನ್ನು 50ಕ್ಕೆ ಕಡಿಮೆ ಮಾಡಿದ್ರೆ ಕಾಂಪಿಟೇಷನ್ ಇನ್ನೂ ಹೆಚ್ಚಾಗುತ್ತೆ, ಹೌದು. ಆದರೆ ಮೂಲ ಸಮಸ್ಯೆ ಏನು? 1 ಲಕ್ಷ ಜನರಿಗೆ ಕೇವಲ 100 ಸೀಟ್ ಇರೋದು. ಇದೇ ಜಾಗದಲ್ಲಿ ಇನ್ನೊಂದು ಸಿನಾರಿಯೋ ತಗೊಳ್ಳಿ. 1 ಲಕ್ಷ ಜನರಿಗೆ 100 ಸೀಟ್ಸ್ ಬದಲು 1000 ಸೀಟ್ಸ್ ಇದ್ದರೆ 50% ರಿಸರ್ವೇಷನ್ ಇದ್ದರೂ ರಿಸರ್ವ್ಡ್ ಸೀಟ್ಸ್ 500 ಇರುತ್ತೆ. ಅಂದರೆ ಒಂದು ಕಡೆ 1 ಲಕ್ಷ ಜನ 50 ಸೀಟ್ಗಾಗಿ ಫೈಟ್ ಮಾಡ್ತಿದ್ದಾರೆ, ಮತ್ತೊಂದು ಕಡೆ 1 ಲಕ್ಷ ಜನ 500 ಸೀಟ್ಗಾಗಿ ಕಾಂಪೀಟ್ ಮಾಡ್ತಿದ್ದಾರೆ. ಹಾಗಾದರೆ ಈ ಕಾಂಪಿಟೇಷನ್ನ ಮೂಲ ಸಮಸ್ಯೆಗೆ ರಿಸರ್ವೇಷನ್ ಕಾರಣ ಅಂತ ಹೇಳೋದು ಎಷ್ಟು ಸರಿ? ನನ್ನ ಪ್ರಕಾರ ಇಲ್ಲಿ ನಾವು ಇನ್ನೊಂದು ದೊಡ್ಡ ಸಮಸ್ಯೆಯತ್ತ ಗಮನ ಹರಿಸಬೇಕು. ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಇರುವ ಲಿಮಿಟೆಡ್ ಸೀಟ್ಸ್ ಮತ್ತು ಲಿಮಿಟೆಡ್ ಆಪರ್ಚುನಿಟೀಸ್. ಹೈಯರ್ ಎಜುಕೇಷನ್ಗೆ ಹೆಚ್ಚಿನ ಸ್ಟೂಡೆಂಟ್ಸ್ ಹೋಗಬೇಕು ಅಂದರೆ ಗೌರ್ಮೆಂಟ್ ಇನ್ನಷ್ಟು ಯೂನಿವರ್ಸಿಟೀಸ್, ಕಾಲೇಜಸ್ ಮತ್ತು ಕ್ವಾಲಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನಿರ್ಮಿಸಬೇಕು. ಅದೇ ರೀತಿ ಎಲ್ಲರೂ ಗೌರ್ಮೆಂಟ್ ಜಾಬ್ಸ್ ಮತ್ತು ಕೆಲವು ಪ್ರೊಫೆಷನಲ್ ಕೋರ್ಸಸ್ಗಳ ಹಿಂದೆ ಓಡುವ ಪರಿಸ್ಥಿತಿ ಬದಲಾಗಬೇಕು. ಜನರಿಗೆ ಬೇರೆ ಬೇರೆ ಕೆರಿಯರ್ ಆಪ್ಷನ್ ಸಿಗಬೇಕು, ಹೊಸ ಇಂಡಸ್ಟ್ರೀಸ್ ಮತ್ತು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗಳು ಸೃಷ್ಟಿಯಾಗಬೇಕು. ಹಾಗಾಗಿ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಎಂದು ಕೇವಲ ರಿಸರ್ವೇಷನನ್ನು ಬ್ಲೇಮ್ ಮಾಡುವ ಬದಲು ನಮಗೆ ಇನ್ನಷ್ಟು ಆಪರ್ಚುನಿಟೀಸ್ ಯಾಕೆ ಸಿಗುತ್ತಿಲ್ಲ ಅಂತ ಪ್ರಶ್ನೆನ ಕೇಳಬೇಕು. ರಿಸರ್ವೇಷನ್ ಒಂದು ಪಾಲಿಸಿ ಟೂಲ್ ಅಷ್ಟೇ, ಆದರೆ ಎಜುಕೇಷನ್, ಎಂಪ್ಲಾಯ್ಮೆಂಟ್ ಮತ್ತು ಆಪರ್ಚುನಿಟೀಸ್ ಹೆಚ್ಚಿಸುವುದು ಸರ್ಕಾರದ ಇನ್ನೊಂದು ದೊಡ್ಡ ಜವಾಬ್ದಾರಿ. ನಿಜವಾದ ಈಕ್ವಾಲಿಟಿ ಬೇಕಾದರೆ ಕೇವಲ ಸೀಟ್ಸ್ ಹಂಚಿಕೊಳ್ಳುವುದರ ಬಗ್ಗೆ ಮಾತ್ರ ಮಾತನಾಡಬಾರ್ದು, ಸೀಟ್ ಹೆಚ್ಚಿಸುವುದರ ಬಗ್ಗೆಯೂ ಮಾತನಾಡಬೇಕು. ಕೊನೆಯದಾಗಿ, ಜಾತಿಯನ್ನು ಜೇನುಗೂಡಿಗೆ ಮೊದಲು ಕಲ್ಲೊಡಿಬೇಕು, ಆಮೇಲೆ ರಿಸರ್ವೇಷನ್ ತೆಗೆಯೋದ್ರ ಬಗ್ಗೆ ಯೋಚನೆ ಮಾಡೋದು ಸರಿ ಅನ್ನೋದು ನನ್ನ ಅಭಿಪ್ರಾಯ. ನಮಗೆ ಜಾತಿ ಬೇಡ ಅಂತ ಒಂದು ದೊಡ್ಡ ಮೂಮೆಂಟ್ ಅಪ್ಪರ್ ಕಾಸ್ಟಿಂದ ಸ್ಟಾರ್ಟ್ ಆದರೆ ಆಟೋಮೆಟಿಕ್ ಆಗಿ ನಮಗೆ ರಿಸರ್ವೇಷನ್ ಬೇಡ ಅಂತ ಇನ್ನೊಂದು ಮೂಮೆಂಟ್ ಪ್ಯಾರಲಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಆ ನಂಬಿಕೆ ನನಗಂತೂ ಇದೆ. ಸೊ ಫೈನಲಿ ಜಾತಿ ಅನ್ನೋ ಜೇನುಗೂಡಿಗೆ ಕಲ್ಲು ಹೊಡೆಯೋ ನಾಯಕರು ಯಾರಾದರೂ ಇದ್ದಾರಾ? ನನಗಂತೂ ಕಾಣ್ತಿಲ್ಲ. ಯಾಕೆಂದರೆ ಮಂತ್ರಿ ಆಗೋಕ್ಕೇ ಜಾತಿ ನೋಡಿ ಕೊಡೋ ದೇಶ ನಮ್ಮದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.